ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಚರ್ಚಿಸುವುದಕ್ಕೆ ಎಷ್ಟೊಂದು ಹೊಸ ವಿಷಯಗಳು. ಹೊಸ ಮುಖ್ಯಮಂತ್ರಿ, ಹೊಸ ಕ್ಯಾಬಿನೆಟ್ ರಾಜ್ಯಕ್ಕೆ ಬಂದಿದೆ. ಅದರ ಮೊದಲ ಅಧಿವೇಶನ ಶುರುವಾಗಿದೆ. ಇದು ಯಾಕಿಷ್ಟು ಎಳೆದಾಡ್ತು? ಇಷ್ಟು ಯಾಕೆ ಅಸಮಾಧಾನಗಳು? ಇರುವ 1.5 ವರ್ಷ ಯಾವ ಸಾಧನೆಯ ಗುರಿಯನ್ನು ಸರ್ಕಾರ ಇಟ್ಕೊಂಡಿದೆ? ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬೇಕಿದೆ. ವಿಶೇಷ ಅತಿಥಿಯೊಬ್ಬರು ನಮ್ಮ ಜೊತೆಗಿದ್ದಾರೆ. ಕರ್ನಾಟಕ ಸರ್ಕಾರದ ಆರೋಗ್ಯ, ಅಲ್ಪಸಂಖ್ಯಾತ ಕಲ್ಯಾಣ ಹಾಗೂ ವಕ್ಫ್ ಸಚಿವರಾದ UT ಖಾದರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ UT ಖಾದರ್ ಅವರು. ನಮಸ್ಕಾರ. ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ತುಂಬ ಜನ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಅರ್ಹತೆಯನ್ನು ಪರಿಗಣಿಸಿ ಮಾತು ಹೇಳ್ತಾ ಇಲ್ಲ, ಅದರ ಪ್ರಸಕ್ತ ಸನ್ನಿವೇಶವನ್ನು ಪರಿಗಣಿಸಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಜಮೀರ್ ಅಹಮ್ಮದ್ ಖಾನ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅಬ್ಬಬ್ಬಬ್ಬ ಲಾಟ್ರಿ ಅಂದಂಗೆ ಆಗಿದೆ ನಿಮ್ಮದು. ಆರೋಗ್ಯ, ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಇಲಾಖೆ ನಿರೀಕ್ಷೆ ಮಾಡಿದ್ರಾ ಇಷ್ಟು ದೊಡ್ಡ ಜವಾಬ್ದಾರಿ ಹೆಗಲಿಗೆ ಬೀಳುತ್ತೆ ಇದು ಅಂತ? ಇಲ್ಲ, ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವುದೂ ನಿರೀಕ್ಷಿಸಿದವನಲ್ಲ ಮತ್ತು ಆಶೆ ಪಟ್ಟವನು ಕೂಡ ಅಲ್ಲ. ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಪಕ ನಿಭಾಯಿಸುವ ಜವಾಬ್ದಾರಿ. ತುಂಬ ಸವಾಲುಗಳನ್ನು ಎದುರಿಸಲಿಲ್ವಾ ಸರ್? ಪವರ್ ಟ್ರಾನ್ಸಿಷನ್ ಈಸಿಯಾಗಿ ಆಗ್ಬಿಡ್ತು. ಸಿದ್ದರಾಮಯ್ಯನವ್ರ ಕೆಳಗೆ ಇಳಿದು DK ಶಿವಕುಮಾರ್ ಅವರು ಬಂದಿದ್ದು, ಇಷ್ಟು ಸುಲಭವಾಗಿ ಆಗ್ಬಿಡ್ತಾ ಅಂತ ಅನ್ನಿಸ್ತು. ಅದಾದ ನಂತರ ವಿಧಾನ ಪರಿಷತ್ ಚುನಾವಣೆ, ಕ್ರಾಸ್ ವೋಟಿಂಗು ಅದೆಲ್ಲ ನೋಡಿದಾಗ DK ಶಿವಕುಮಾರ್ ಅವರು ಫುಲ್ ಅಪ್ಪರ್ ಹ್ಯಾಂಡ್ ಸಾಧಿಸಿಬಿಟ್ರು ಅಂತ ಅನ್ನಿಸ್ತು. ಬಟ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾಕೋ ಭಾಳ ಎಳೆದಾಡ್ತು ಅಂತ ಅನ್ನಿಸ್ಲಿಲ್ವಾ? ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಎಳೆದಾಡ್ತು, ಖಾತೆ ಹಂಚಿಕೆ ಎಳೆದಾಡ್ತು. ಇಲ್ಲ, ಯಾಕಂತ ಹೇಳಿದರೆ ಇದು ರಾಜಕೀಯದಲ್ಲ ಸ್ವಾಭಾವಿಕ ಇರುವಂಥದ್ದೇ. ಯಾಕಂದರೆ ಹಿಂದೆ ಬೇರೆ ಬೇರೆ ಪಕ್ಷದದ್ದು ಕೂಡ ಇದು ಒಂದೊಂದು ತಿಂಗಳು ಕೂಡ ಆ ರೀತಿ ಆಗಿತ್ತು. ಎರಡನೇದು ಏನೇ ಆದರೂ ಕೂಡ ಆದ ನಂತರ ಭಾಳ ಚೆನ್ನಾಗಿ ಅದು ಹೋಗಬೇಕು, ಟೇಕ್ ಆಫ್ ಆಗಿ ಕರೆಕ್ಟಾಗಿ ಅದು ಹೋಗೊಂದು ವಿಚಾರ ಆಗಬೇಕು. ಈಗ ಎರಡನೇ ಎಕ್ಸ್ಪ್ಯಾನ್ಷನ್ ಸ್ವಲ್ಪ ತಡವಾದರೂ ಕೂಡ, ಖಾತೆ ಹಂಚಿಕೆ ತಡವಾದರೂ ಕೂಡ ಕೆಲಸದ ವೇಗ, ಸರ್ಕಾರದ ಕೆಲಸದ ವೇಗ ಎಂದಿಗೂ ಕೂಡ ಅದು ಸ್ಲೋ ಆಗಲಿಲ್ಲ. ಯಾವುದೇ ನೀವು ಜನಸಾಮಾನ್ಯ ಯಾರ ಹತ್ರ ಕೇಳಿ, ಇವತ್ತು ಒಬ್ಬೊಬ್ಬರು ಸಚಿವರು 3 ಜಿಲ್ಲೆಗೆ ಹೋಗಿ ಆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯನ್ನು ಚರ್ಚೆ ಮಾಡಿ ರಿವ್ಯೂ ಮಾಡಿಕೊಂಡು ಜನರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಂಡು ವ್ಯವಸ್ಥೆ ಮಾಡಿದರು. ಯಾವುದೇ ಮುಖ್ಯಮಂತ್ರಿ ಬಂದರೂ ನಾವು ಮಾಧ್ಯಮದವರು ಮೊದಲ ಒಂದು 4-5 ತಿಂಗಳು, ಒಂದು 6 ತಿಂಗಳ ತನಕ ಹನಿಮೂನ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಈ ಹನಿಮೂನ್ ಪೀರಿಯಡ್ ಮುಗಿಯೋಷ್ಟರಲ್ಲಿ ಎಲೆಕ್ಷನ್ ಹೀಟ್ ಶುರುವಾಗ್ಬಿಡುತ್ತೆ ಕರ್ನಾಟಕದಲ್ಲಿ. ಹಾಗಿದ್ದಾಗ ಹೆಂಗೆ ಪರ್ಫಾರ್ಮ್ ಮಾಡೋಕ್ಕಾಗತ್ತೆ ಅಂತಂತೀರಿ ನೀವು? ಇಲ್ಲ ನೋಡಿ, ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಈ ರಾಜ್ಯದ ಅತ್ಯುತ್ತಮವಾದ ಸರ್ಕಾರವನ್ನು ಕೊಟ್ಟಿದ್ದಾರೆ. ಈಗ ಅದನ್ನು DK ಶಿವಕುಮಾರನ್ನು ಹಸ್ತಾಂತರಿಸಿದ್ದಾರೆ. ಅದೇ ಯೋಜನೆ ಅತ್ಯಂತ ಸ್ಪೀಡ್ನಲ್ಲಿ ತಗೊಂಡು ಹೋಗುವಂಥದ್ದು ಮತ್ತು ಹೊಸ ಯೋಜನೆಗೆ ತರುವಂಥದ್ದು ಇದು ನಮ್ಮ ಸರ್ಕಾರದ ಜವಾಬ್ದಾರಿ. ಅದು ನಾವು ಪ್ರಾಮಾಣಿಕತೆಯಿಂದ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ. ಓಕೆ, ಈಗ ಸ್ಪೀಕರ್ ಆಗಿದ್ದುಕೊಂಡು ನಿಮ್ಮದು DK ಶಿವಕುಮಾರ್ ಅವರ ಸಂಬಂಧ ಬೇರೆ ಥರ ಇರ್ತಿತ್ತು, ಸಿದ್ದರಾಮಯ್ಯನವ್ರದ್ದು ನಿಮ್ಮದು ಸಂಬಂಧ ಬೇರೆ ಥರ ಇರ್ತಿತ್ತು. ನೀವು ರಾಜಕಾರಣಿ ಆಗಿರ್ತಿರ್ಲಿಲ್ಲ, ಆವಾಗ ರಾಜಕೀಯ ಪಕ್ಷದವರಾಗಿರ್ತಿರ್ಲಿಲ್ಲ. ಬಟ್ ಇದಕ್ಕಿಂತ ಮುಂಚೆ ಅವ್ರನ್ನ ತುಂಬ ನೋಡಿದ್ರಿ ನೀವು. ಹೌದು, ಸಿದ್ದರಾಮಯ್ಯನವ್ರನ್ನು ನೋಡಿದ್ರಿ, DK ಶಿವಕುಮಾರ್ ಅವರನ್ನು ನೋಡಿದ್ರಿ, ಕ್ಯಾಬಿನೆಟ್ ಕೊಲೀಗ್ ಆಗಿ ನೋಡಿದ್ರಿ. ಇಬ್ಬರ ವರ್ಕಿಂಗ್ ಸ್ಟೈಲ್ನಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸುತ್ತಾ ನಿಮಗೆ? ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಒಂದು ಅದೇ ಒಂದು ಹಿರಿಯತನಕ್ಕೆ ಅನುಗುಣವಾಗಿ ಅವರದೇ ಒಂದು ಆಡಳಿತ ಶೈಲಿಯಲ್ಲಿ ಒಂದು ಆಡಳಿತ ಮಾಡ್ತಾಯಿದ್ರು. DK ಶಿವಕುಮಾರ್ ಎಲ್ಲರ ಜೊತೆ ಮಿಂಗಲಾಗಿಕೊಂಡು ಅವರ ಒಂದು ವಯಸ್ಸಿಗೆ ಅನುಗುಣವಾಗಿ ಸರ್ವ ಜೊತೆ ಬೆಳೆದುಕೊಂಡು ಹೋಗುವಂಥದ್ದು, ಯುವಕ ವಿದ್ಯಾರ್ಥಿ ಜೊತೆ ಹೋಗುವಂಥದ್ದು, ಅದು ಇಬ್ಬರು ಕೂಡ ಒಂದು ಅತ್ಯುತ್ತಮವಾದ ಆಡಳಿತ ಮತ್ತು ಇಬ್ಬರ ಆಡಳಿತ ಕೂಡ ಯುವ ಜನಾಂಗಕ್ಕೆಲ್ಲ ಕೂಡ ಒಂದು ಪ್ರೇರಣೆ, ಯಾವ ರೀತಿ ಇವತ್ತು ಆಡಳಿತ ನಡೆಸ್ಬೋದು ಅಂತ ಹೇಳಿಕೊಂಡು. ಸೊ ಇವತ್ತಿನಿಂದ ಅಧಿವೇಶನ ಶುರುವಾಗಿದೆ. ಇವತ್ತೇ ಸಿದ್ದರಾಮಯ್ಯನವ್ರು ಬಂದಿಲ್ಲ, ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಕ್ಯಾಬಿನೆಟ್ನ ವಿಷಯದಲ್ಲಿ ನನ್ನ ಬೇಡಿಕೆ ಈಡೇರದೆ ಹೋದರೆ ಅಧಿವೇಶನಕ್ಕೆ ನಾ ಬರೋದಿಲ್ಲ ಅಂತ ಹೇಳಿದಾರಂಥವ್ರು. ಖಂಡಿತವಾಗಿಯೂ ನೋಡಿ, ಅಂತ ಸಿದ್ದರಾಮಯ್ಯನವರಂಥ ನಾಯಕರೇ ಅಲ್ಲ. ಬೇಡಿಕೆ ಇಟ್ಟು ಅದು ಬೇಕು ಇದು ಬೇಕಂತ ಕೇಳುವಂಥ ಒಂದು ನಾಯಕತ್ವ ಖಂಡಿತವಾಗತ್ತು ಇಲ್ಲ. ಯಾಕಂತ ಹೇಳಿದರೆ ಪಕ್ಷ ಹೇಳಿದ ತಕ್ಷಣ ಯಾವುದೇ ಒಂದು ಮರು ಮಾತಾಡದೆ, ಯಾವುದೊಂದು ವಿಚಾರ ಹೇಳದೆ ಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿ ಬಂದವರು ಇದನ್ನೆಲ್ಲ ಯಾಕೆ ಮುನಿಸಿಕೊಳ್ತಾರೆ? ಮತ್ತು ಅವ್ರ ಪಕ್ಷದ ಬದ್ಧತೆಗೆ ಇರುವಂಥದ್ದು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಪಕ್ಷ ಮತ್ತು ಆ ಒಂದು ತತ್ವ ಆದರ್ಶಕ್ಕೆ ಒಳಪಟ್ಟು ಬಲ್ಲ ನೇರ ನುಡಿಯಾಗಿ ಮಾತಾಡುವಂಥದ್ದು. ಅದು ಏನೇ ಇದ್ದರೂ ಕೂಡ ಅವರಿಗೆ ಅದು ನೇರ ಮುಖ್ಯಮಂತ್ರಿ ಜೊತೆ ಮಾತಾಡ್ಬೋದು. ಅವರು ಡೆಲ್ಲಿಗೆ ನೇರವಾಗಿ ಮಾತಾಡ್ತಾರೆ. ಖಂಡಿತವಾಗಿ ಅವರು ಈ ರೀತಿ ಅದು ಮಾಡೋದಿಲ್ಲ. ಖಂಡಿತವಾಗಿ ಬರ್ತಾರೆ. ಅಸಮಾಧಾನ ಇಲ್ಲ ಅವರಿಗೆ? ಖಂಡಿತವಾಗಿಯೂ ಇಲ್ಲ.
ಯು ಟಿ ಖಾದರ್ ಅವರೇ, ನಾವು ರಾಜಕೀಯ ವರದಿಗಾರಿಕೆಯಲ್ಲಿ ಒಂದು 20 ವರ್ಷ ಕಳೆದಿದ್ದೀವಿ. ನಮಗೂ ಮಾಹಿತಿಗಳು ಬರ್ತಾ ಇರ್ತವೆ. ಅವರು ಎಕ್ಸ್ಟೆಂಡ್ ಆದಂಥ ಕ್ಯಾಬಿನೆಟ್ನ ಪಟ್ಟಿ ನೋಡಿದಾಗ ಅವರು ಎಷ್ಟು ಸಿಟ್ಟಿಗೆದ್ದರು ಅನ್ನೋ ವಿಷಯ ನಮ್ಮ ತನಕನೂ ಬಂತು. ಅದರಲ್ಲೂ ಗಾಯತ್ರಿ ಶಾಂತೇಗೌಡರ ಹೆಸರು ನೋಡಿದಾಗ ಅವರ ಆಕ್ರೋಶ ಹೆಂಗಿತ್ತು, ಬಸವರಾಜ ಶಿವಣ್ಣವರ ಹೆಸರು ಸೇರಿಸಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಅಸಮಾಧಾನ ಹೆಂಗಿತ್ತು. ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಅಷ್ಟು ನಿರೀಕ್ಷೆಗಳಿರಬಾರ್ದು ಅಂತ ಹೇಳೋದು ತಪ್ಪಾಗತ್ತೆ. ನಾನು ಮುಖ್ಯಮಂತ್ರಿ ಸ್ಥಾನ ಪಕ್ಷ ಹೇಳಿದ ತಕ್ಷಣ ಬಿಟ್ಟುಕೊಟ್ಟಿದ್ದೀನಿ. ನನ್ನ ಮಾತನ್ನು ಸ್ವಲ್ಪ ಮಟ್ಟಿಗಾದರೂ ಕೇಳಬೇಕಾದದ್ದು ಹೈಕಮಾಂಡ್ನ ಜವಾಬ್ದಾರಿ ಅನ್ನೋ ನಿರೀಕ್ಷೆ ಸಹಜವಾಗಿರುತ್ತೆ. ಆ ಮಾತು ಕೇಳಿಲ್ಲ ಹೈಕಮಾಂಡ್. ನೋಡಿ, ಹೈಕಮಾಂಡ್ ಮತ್ತು ನಾಯಕರ ಅದೊಂದು ಬಾಂಧವ್ಯ ಬೇರೆ. ಅದು ನಮಗೆ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೂ ಆಗೋದಿಲ್ಲ. ಓಕೆ, ಆಯ್ತಲ್ಲ, ಅವ್ರು ಚರ್ಚೆ ಮಾಡ್ತಾರೆ, ಅದೊಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ, ಜವಾಬ್ದಾರಿ ವಹಿಸ್ಕೊಳ್ತಾರೆ, ಪರಸ್ಪರ ಒಬ್ಬರಿಗೆ ಅವರು ಮಾರ್ಗದರ್ಶನ ಕೊಡ್ತಾರೆ. ಒಂದು ಕುಟುಂಬದ ರೀತಿಯ ಒಂದು ಚರ್ಚೆ ಇದಾಗುವಂಥದ್ದು. ಆದಾಗ ಇದೆಲ್ಲ ಯಾವ ರೀತಿಯ ನೀವು ಹೇಳಿದಾಗೆ ಆ ವಿಚಾರ ಇದ್ದರೂ ಕೂಡ ಅದೆಲ್ಲ ಕೂಡ ಪಕ್ಷದ ಒಳಿತಿಗಾಗಿ ಮತ್ತು ರಾಜ್ಯದ ಒಳಿತಿಗಾಗಿ ಚರ್ಚೆ ವಿಚಾರ ಮಾಡಿರ್ಬೋದು. ಅದರಲ್ಲಿ ಪಕ್ಷ ಎಂದಿಗೂ ದುರ್ಬಲವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಪಕ್ಷ ಅದು ಒಗ್ಗಟ್ಟಾಗಿ ಮುಂದೆ ಖಂಡಿತವಾಗಿ ತಗೊಂಡು ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಅವರು ಎರಡು ಕಣ್ಣುಗಳಿದ್ದಂಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.